ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಹಂಬಲಿಸಿದರೂ ವ್ಯರ್ಥವೇ. ಒಬ್ಬ ಮನುಷ್ಯನಿಗೆ ಒಂದೇ ಕಡೆ ನಿಲ್ಲುವುದು ಸುಲಭ, ಅದೇ ಓಡುವುದು ಸ್ವಲ್ಪ ಕಷ್ಟವೇ. ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಕಷ್ಟ, ಓಡುವುದು ಸುಲಭ. ನೀವೇ ನೋಡಿ, ನಿಮ್ಮ ಮನಸ್ಸು ಯಾವಾಗಲೂ ಓಡುತ್ತಲೇ ಇರುತ್ತದೆ. ಯಾರಾದರೂ ನಿಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರು. ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ತಾರೂ ಇಲ್ಲ. ಅದುವೇ ಯೋಗ, ಮನಸ್ಸಿನ ನಿಗ್ರಹವೇ ಯೋಗ. ನಿನ್ನ ಒಂದು ಸೋಮಾರಿತನವೇ ನಿನ್ನ ನಿಜವಾದ ಶತ್ರು. ಅದೇ ನಿನ್ನ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು ನೆನಪಿಟ್ಟುಕೋ. ನಿನ್ನ ಬಡತನಕ್ಕೆ ಮೂಲ ಕಾರಣ ಸೋಮಾರಿತನವೇ. ಅದನ್ನು ಒತ್ತೋಡಿಸು. ಎದ್ದು ನೀನು ಕಾರ್ಯಮುಕ್ತನಾಗು. ಖಂಡಿತವಾಗಿಯೂ ಯಶಸ್ವಿಯಾಗುವೆ. ನಿನಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ, ಅವಕಾಶಗಳಿವೆ. ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ. ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುವವು. ಮೊದಲು ನಿನ್ನ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು. ಯಾವುದೇ ಕೆಲಸಗಳು ಇಷ್ಟಪಟ್ಟು ಮಾಡು. ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸ. ಇಷ್ಟ ಇಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ. ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿನ್ನ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಇಲ್ಲದಿದ್ದರೆ ಅದು ವ್ಯರ್ಥ. ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಅನಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬೇಡಿ. ಹಾಗೆಯೇ ಕೆಲಸಕ್ಕೆ ಬಾರದ ವಿಷಯಗಳಿಗೆ ಎಂದಿಗೂ ನೀವು ತಲೆಕೆಡಿಸಿಕೊಳ್ಳಬೇಡಿ. ನೀನು ಎಷ್ಟೇ ಬೈದರೂ ಹಾಗೂ ನೀನು ಎಷ್ಟೇ ಕೋಪಿಸಿಕೊಂಡರೂ ನಿನ್ನ ಜೊತೆ ಇರಲು ಬಯಸುತ್ತಾರೆಂದರೆ ನೀವು ಎಂದರೆ ಅವರಿಗೆ ಎಷ್ಟು ಮುಖ್ಯ ಹಾಗೂ ನಿಮ್ಮನ್ನು ಅವರು ಎಷ್ಟು ಪ್ರೀತಿಸುತ್ತಾರೆ. ಈ ಪ್ರಪಂಚದಲ್ಲಿ ಅವರಿಗೆ ನೀವು ಎಷ್ಟು ಮುಖ್ಯ ಎಂದರ್ಥ. ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ ಹಾಗೂ ಪ್ರೀತಿಗೆ ಯಾವುದೇ ನಿರೀಕ್ಷೆಗಳಿಲ್ಲ. ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಪ್ರಾರಂಭಿಸಬೇಡ, ಏಕೆಂದರೆ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆಯೇ ನಿನ್ನ ಯಶಸ್ಸಿಗೆ ಮೊದಲ ಹೆಜ್ಜೆ. ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿ ಇರುತ್ತದೆ. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ನಿದ್ದೆ ಬಿಟ್ಟು ಪ್ರಯತ್ನಿಸು, ಅಷ್ಟೇ ಹೊರತು ನಿದ್ದೆ ಮಾಡಿ ಕನಸು ಕಾಣಬೇಡ. ಕನಸು ಕಾಣಬೇಕೆಂದರೆ ನಿದ್ದೆ ಮಾಡಿದರೆ ಸಾಕು, ಆದರೆ ಆ ಕನಸನ್ನು ನನಸು ಮಾಡಬೇಕೆಂದರೆ ಮೊದಲು ನಿದ್ದೆ ಬಿಟ್ಟು ಪರಿಶ್ರಮದಿಂದ ಕೆಲಸ ಮಾಡಬೇಕು. ಹೊಟ್ಟೆ ಸುಟ್ಟವನಿಗೆ ತುತ್ತಿನ ಬೆಲೆ ಅರಿವಾಗುತ್ತದೆ, ಹಾಗೆ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ತಿಳಿಯುತ್ತದೆ. ಒಬ್ಬ ವ್ಯಕ್ತಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳು ಮಾತ್ರ ನೋವು ಉಂಟು ಮಾಡುತ್ತದೆ, ಆದರೆ ಚುಚ್ಚು ಮಾತುಗಳಿಂದ ಉಂಟಾದ ನೋವು ಜೀವನ ಪೂರ್ತಿ ಹಾಗೇ ಉಳಿಯುತ್ತದೆ. ಯಾವುದೇ ವ್ಯಕ್ತಿಗಾಗಲಿ ಸಂಪತ್ತು ಇಲ್ಲದಿದ್ದರೂ ಸಂಸ್ಕಾರವಿದ್ದರೆ ಅವರ ಜೀವನ ತುಂಬ ಸುಖಕರವಾಗಿರುತ್ತದೆ. ಸಂಪತ್ತು ಇದ್ದು ಸಂಸ್ಕಾರವಿಲ್ಲದಿದ್ದರೆ ಜೀವನದಲ್ಲಿ ಅವರು ಬಿಟ್ಟು ಇನ್ಯಾರೂ ಅವರ ಜೀವನದಲ್ಲಿ ಇರುವುದಿಲ್ಲ. ನೀವು ನಿಮ್ಮ ಬಳಿ ಇರುವುದನ್ನು ಬಿಟ್ಟು ಇಲ್ಲುವುದರ ಬಗ್ಗೆ ಯೋಚನೆ ಮಾಡುತ್ತಾ ನಿಮ್ಮಲ್ಲಿ ಇರುವುದನ್ನು ಕಳೆದುಕೊಳ್ಳುವಿರಿ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರ ಮರಣಿಸುತ್ತಾನೆ, ಆದರೆ ಹೇಡಿ ಮಾತ್ರ ಜೀವನದಲ್ಲಿ ತಾನು ಹೆದರುವ ಸಂದರ್ಭದಲ್ಲೆಲ್ಲ ಸಾಯುತ್ತಲೇ ಇರುತ್ತಾನೆ. ಮನುಷ್ಯನಿಗೆ ನಿಜವಾದ ಶತ್ರು ಎಂದರೆ ಅದು ಭಯ. ಜೀವನದಲ್ಲಿ ನೀನು ಭಯಪಟ್ಟರೆ ಎಂದಿಗೂ ಯಶಸ್ಸು ನಿನ್ನ ಬಳಿ ಸುಳಿಯುವುದಿಲ್ಲ. ಒಮ್ಮೆ ಧೈರ್ಯ ಮಾಡಿ ಎಲ್ಲವನ್ನು ಎದುರಿಸು, ಆಗ ಯಶಸ್ಸು ನಿನ್ನ ಬಳಿ ಇರುತ್ತದೆ. ಒಬ್ಬ ಮನುಷ್ಯ ಯಾವಾಗ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೋ ಆಗ ಮಾತ್ರ ಕಲಿಯಲು ಸಾಧ್ಯವಾಗುತ್ತದೆ. ನೀನು ಜೀವನದಲ್ಲಿ ಸೋತೆ ಎಂದು ಭಯಪಡಬೇಡ. ಗೆಲ್ಲದೇ ಇರುವುದು ಸೋಲಲ್ಲ, ಪದೇ ಪದೇ ಪ್ರಯತ್ನ ಪಡದೇ ಇರುವುದು ನಿಜವಾದ ಸೋಲು. ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟು ರೀತಿಯಲ್ಲಿ ನೋಯಿಸುತ್ತವೆ, ಆದರೆ ನೀವು ಗುರಿ ತಲುಪಿದ ಮೇಲೆ ನಿಮಗೆ ಸಿಗುವ ಸಂತೋಷದಿಂದ ನೀವು ಪಟ್ಟ ಶ್ರಮವೆಲ್ಲ ನಿಮಗೆ ತುಂಬ ಚಿಕ್ಕದೆನಿಸುತ್ತದೆ. ಅವೆಲ್ಲವೂ ಮರೆತು ಹೋಗುತ್ತವೆ. ಇಷ್ಟು ಸಮಯ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ
ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.